ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇಂಟರ್ನೆಟಲ್ಲಿ ಬರೋವಂಥ 100% ಟ್ರಾಫಿಕಲ್ಲಿ ನೀವು ನೋಡ್ತಾ ಇದ್ದೀರಾ 56% ಅಷ್ಟು ಟ್ರಾಫಿಕ್ಕು ಬರೀ ಅಡ್ವರ್ಟೈಸ್ಮೆಂಟು ಮತ್ತು ಟ್ರ್ಯಾಕರ್ಸಿಂದನೇ ಇರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ನು ನಮಗೆ ದುಡ್ಡು. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇನ್ಫಾರ್ಮೇಷನ್ ತಗೊಳ್ಳಿ, ಸಿಗಲಿಲ್ಲ ಅಂದರೆ ಕದೀರಿ. ನಮ್ಮಿಂದ ನೀವೇನು ಬಚ್ಚಿಡೋಕೆ ಸಾಧ್ಯ ಇಲ್ಲ. ವಿ ಆರ್ ಆಲ್ವೇಸ್ ವಾಚಿಂಗ್ ಯು. ಸೊ ಟ್ರ್ಯಾಕರ್ಸ್ಗೆ ನಿಮಗೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಅಂತ ನಿಮ್ಮ ಡೇಟಾನ ಯಾವಾಗಲೂ ಟ್ರ್ಯಾಕ್ ಮಾಡ್ತಾನೆ ಇರುತ್ತೆ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ರಾಸ್ಪೆರಿ ಪೈನ ಯೂಸ್ ಮಾಡ್ಕೊಂಡು, ಇದನ್ನು ಚೀಪಾಗಿ ಸಿಗುತ್ತೆ. ಸೊ ಈ ಡಿವೈಸ್ನ ಯೂಸ್ ಮಾಡಿಕೊಂಡು ಇದರಲ್ಲಿ DNS ಸರ್ವರ್ನ ಕ್ರಿಯೇಟ್ ಮಾಡಿ ನಿಮ್ಮ ಮನೇಲಿರೋ ಇಂಟರ್ನೆಟ್ಟಲ್ಲಿ ಅಡ್ವರ್ಟೈಸ್ಮೆಂಟು ಮತ್ತು ಟ್ರ್ಯಾಕರ್ಸು ಆ್ಯಂಡ್ ಅನ್ವಾಂಟೆಡ್ ವೆಬ್ಸೈಟ್ಸ್ನೆಲ್ಲ ಯಾವ ರೀತಿ ಬ್ಲಾಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಸೊ ಈಗ ವೈಫೈ ರೌಟರಲ್ಲಿ ಅಡ್ವರ್ಟೈಸ್ಮೆಂಟು ಮತ್ತು ಟ್ರ್ಯಾಕರ್ಸ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ನಾನು ರಾಸ್ಪೆರಿ ಪೈನ ತೊಗೊಂಡಿದ್ದೀನಿ. ಇದು ಒನ್ ಆಫ್ ದ ಸ್ಮಾಲೆಸ್ಟ್ ಕಂಪ್ಯೂಟರ್ ಅಂತಲೂ ಹೇಳ್ಬೋದು. ಇದರ ರೇಟ್ ಬಂದು ಅರೌಂಡ್ $1,500 ಆಗುತ್ತೆ. ಇದು ಸುಮಾರು ವೆಬ್ಸೈಟಲ್ಲೆಲ್ಲ ಸಿಗುತ್ತೆ ನೋಡಿ. $1,500 ಆಗುತ್ತೆ. 2W ಮಾಡಲ್, ಇದು ಸೆಕೆಂಡ್ ಜನರೇಷನ್ ಮಾಡಲ್ ಇದು. ಆ್ಯಂಡ್ ಇದ್ರ ಜೊತೆಗೆ ಒಂದು ಕೇಸ್ನು ತೊಗೊಂಡಿದ್ದೀನಿ, ರಾಸ್ಪೆರಿ ಪೈ 0 ಕೇಸ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಮೆಮೊರಿ ಕಾರ್ಡ್ ಬೇಕಾಗುತ್ತೆ. 8GB ಆರ್ 16GB ಮೆಮೊರಿ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದರೆ ಅದನ್ನೇ ಯೂಸ್ ಮಾಡ್ಕೊಬೋದು. ಅವ್ರು ಒಂದು ಮೆಮೊರಿ ಕಾರ್ಡ್ನ ತೊಗೊಬೇಕಾಗತ್ತೆ. ಸೊ ಈಗ ಇದ್ರ ಸ್ಪೆಸಿಫಿಕೇಷನ್ಗೆ ಬಂದರೆ ಇದರಲ್ಲಿ 1 GHz ಪ್ರೊಸೆಸರ್ ಬರುತ್ತೆ ಆ್ಯಂಡ್ 512 MB ರ್ಯಾಮು ಮತ್ತು ವೈಫೈ ಬ್ಲೂಟೂತ್ ಬರುತ್ತೆ. ಸೊ ಈಗ ಒಂದು ಮೆಮೊರಿ ಕಾರ್ಡ್ನ ತೊಗೊಂಡು ನಾನು 16GB ಮೆಮೊರಿ ಕಾರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಹಳೆ ಮೆಮೊರಿ ಕಾರ್ಡು ಸ್ಪೇರ್ ಇತ್ತು ನನ್ನ ಹತ್ರ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಮೆಮೊರಿ ಕಾರ್ಡ್ ಒಳಗಡೆ ರಾಸ್ಪೆರಿ ಪೈ OS ಹಾಕಕ್ಕೆ ಮೆಮೊರಿ ಕಾರ್ಡ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕಾರ್ಡ್ ರೀಡರ್ನ ಯೂಸ್ ಮಾಡಿಕೊಂಡು ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಡಿಟೆಕ್ಟ್ ಆಯಿತು ಆ್ಯಂಡ್ ಇಲ್ಲೂ ತೋರಿಸ್ತಾ ಇದೆ 16GB ಮೆಮೊರಿ ಕಾರ್ಡು. ಸೊ ಈಗ ಮೆಮೊರಿ ಕಾರ್ಡ್ ಒಳಗಡೆ OS ಹಾಕಬೇಕು ಅಂದರೆ ಈಗ ಬ್ರೌಸರ್ನ ಓಪನ್ ಮಾಡಿ ನಾವು ರಾಸ್ಪೆರಿ ಪೈ OSನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ರಾಸ್ಪೆರಿ ಪೈ OS ಅಂತ ಕೊಟ್ಟರೆ ಗೂಗಲಲ್ಲಿ ಸಿಗುತ್ತೆ ನೋಡಿ. ಫಸ್ಟ್ ವೆಬ್ಸೈಟೇ ಸಿಗ್ತದೆ raspberrypi.com ಅಂತ. ಇದನ್ನು ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ರಾಸ್ಪೆರಿ ಪೈ ಇಮೇಜರ್ ಅಂತ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ರಾಸ್ಪೆರಿ ಪೈನ ಹಾಕಬೇಕಾಗತ್ತೆ ಮೆಮೊರಿ ಕಾರ್ಡ್ ಒಳಗಡೆ. ಆ್ಯಂಡ್ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಇದೆ ನೋಡಿ. ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ವಿಂಡೋಸ್ಗೆ. ನೋಡಿ, ಈ ರೀತಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ. ರಾಸ್ಪೆರಿ ಪೈ ಇಮೇಜರ್ನ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ರಾಸ್ಪೆರಿ ಪೈ ಡಿವೈಸ್ ಅಂತ ಇದೆ. ಸೊ ಇಲ್ಲಿ ರಾಸ್ಪೆರಿ ಪೈ ಡಿವೈಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಮ್ಮ ಡಿವೈಸ್ ಬಂದು ರಾಸ್ಪೆರಿ ಪೈ 0 2W ಮಾಡಲ್ ಇದು. ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮಿಗೆ ಬಂದರೆ ನೋಡಿ, ರಾಸ್ಪೆರಿ ಪೈ OS ಅಂತ ಇದೆ. ಹಾಗೆ ಕೆಳಗಡೆ ಬಂದರೆ ರಾಸ್ಪೆರಿ ಪೈ OS ಅದರ್ ಅಂತ ಇದೆ. ಸೊ ಅದರ್ನ ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಲೈಟ್ ವರ್ಷನ್ ಇದೆ. ರಾಸ್ಪೆರಿ ಪೈ OS ಲೈಟ್ ವರ್ಷನ್ ಇದೆ. ಸೊ ಲೈಟ್ ವರ್ಷನ್ನ ನಾನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟೋರೇಜ್ ಕೇಳ್ತಾ ಇದೆ. ಸೊ ಇಲ್ಲಿ ನಮ್ಮ ಮೆಮೊರಿ ಕಾರ್ಡ್ 16GB ಸ್ಟೋರೇಜ್ ಇಲ್ಲಿ ತೋರಿಸ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನೋಡಿ, ಇಲ್ಲಿ ವುಡ್ ಯು ಲೈಕ್ ಟು ಅಪ್ಲೈ OS ಕಸ್ಟಮೈಸೇಷನ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಎಡಿಟ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಈ ಎಡಿಟ್ ಸೆಟ್ಟಿಂಗ್ಸ್ನ ಕೊಟ್ಟರೆ ನೋಡಿ, ಇಲ್ಲಿ ಯೂಸರ್ ನೇಮು, ವೈಫೈ ನೇಮ್ ಎಲ್ಲ ಕೇಳ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಆಶ್ ನೇಮ್ ಅಂತ ಇದೆ. ಸೊ ನಮ್ಮ ನೆಟ್ವರ್ಕಲ್ಲಿ ರಾಸ್ಪೆರಿ ಪೈನ ಐಡೆಂಟಿಫೈ ಮಾಡೋಕ್ಕೆ ಇಲ್ಲಿ ನಮ್ಮ ಆಶ್ ನೇಮ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ಏನು ನೇಮ್ ಕೊಡ್ತಿರೋ ಅದು ನಿಮ್ಮ ವೈಫೈ ರೌಟರಲ್ಲಿ ತೋರಿಸುತ್ತೆ. ಸೊ ಈಗ ನಾನು ರಾಸ್ಪಿ 2W ಅಂತ ಕೊಡ್ತಾ ಇದ್ದೀನಿ. ಇದ್ರ ನೇಮ್ ಬಂದು ಇಲ್ಲಿ ಸೆಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ರಾಸ್ಪೆರಿ ಪೈನ ಲಾಗಿನ್ ಆಗೋಕ್ಕೆ ಯೂಸ್ ಆಗುತ್ತಿದ್ದು. ಆ್ಯಂಡ್ ನೆಕ್ಸ್ಟು ಕಾನ್ಫಿಗರ್ ವೈರ್ಲೆಸ್ ಲಾನ್ ಅಂತ ಇದೆ, ವೈಫೈ ನೇಮು. ಸೊ ಇಲ್ಲಿ ವೈಫೈ ನೇಮ್ ಆಟೋಮೆಟಿಕ್ಕಾಗಿ ತೊಗೊಂಡಿದೆ ಸಿಸ್ಟಮಲ್ಲಿರೋ ವೈಫೈ ನೇಮು. ಆ್ಯಂಡ್ ನೀವೇನಾದರೂ 5 GHz 2.4 GHz ಸಪ್ರೇಟಾಗಿ ಯೂಸ್ ಮಾಡ್ತಾ ಇದ್ರೆ ನೀವು 2.4 GHz ಇಂದ ವೈಫೈ ನೇಮು ಪಾಸ್ವರ್ಡ್ ಹಾಕಬೇಕಾಗತ್ತೆ. ಸೊ ಯೂಸರ್ ನೇಮು, ವೈಫೈ ನೇಮ್, ಪಾಸ್ವರ್ಡ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಸರ್ವಿಸಸ್ ಅಂತ ಇದೆ. ಸರ್ವಿಸಸ್ ಆಪ್ಷನ್ಗೆ ಬಂದು ಇಲ್ಲಿ ಎನೇಬಲ್ SSH ಅಂತ ಇದೆ. ನೆಕ್ಸ್ಟು ರಾಸ್ಪೆರಿ ಪೈನ ಕನೆಕ್ಟ್ ಮಾಡ್ಕೊಳ್ಳೋಕೆ SSHನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳೋದು. ಸೊ SSHನ ಎನೇಬಲ್ ಮಾಡಿ ಸೇವ್ ಕೊಡಿ. ಸೇವ್ ಕೊಟ್ಟು ಇಲ್ಲಿ ಎಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ ಎಕ್ಸಿಸ್ಟಿಂಗ್ ಡೇಟಾ ಆನ್ SD ಕಾರ್ಡ್ ವಿಲ್ ಬಿ ಎರೇಸ್ಡ್ ಅಂತ ತೋರಿಸ್ತಾ ಇದೆ. ಸೊ SD ಕಾರ್ಡಲ್ಲಿರೋ ಡೇಟಾ ಎಲ್ಲ ಎರೇಸ್ ಆಗುತ್ತೆ ಅಂತ. ಸೊ ನಾನು ಕಂಟಿನ್ಯೂ ಕೊಡ್ತಾ ಇದ್ದೀನಿ ನೋಡಿ. ಕಂಟಿನ್ಯೂ ಕೊಟ್ಟಿದ ತಕ್ಷಣ ಪ್ರಿಪೇರಿಂಗ್ ಟು ರೈಟ್ ಅಂತ ಬರ್ತಾ ಇದೆ. ಸೊ ಈಗ ರಾಸ್ಪೆರಿ ಪೈ OSನ ಡೌನ್ಲೋಡ್ ಮಾಡಿಕೊಂಡು ಮೆಮೊರಿ ಕಾರ್ಡ್ ಒಳಗಡೆ ರೈಟ್ ಆಗ್ತಾ ಇದೆ. ಈಗ ಮೆಮೊರಿ ಕಾರ್ಡ್ ಒಳಗಡೆ ರಾಸ್ಪೆರಿ ಪೈ OS ಕಂಪ್ಲೀಟಾಗಿ ಲೋಡ್ ಆಗಿದೆ. ಈಗ ಮೆಮೊರಿ ಕಾರ್ಡ್ನ ರಿಮೂವ್ ಮಾಡಿ ರಾಸ್ಪೆರಿ ಪೈಗೆ ಹಾಕ್ತಾ ಇದ್ದೀನಿ ನೋಡಿ. ಈಗ ರಾಸ್ಪೆರಿ ಪೈನ ನಾರ್ಮಲ್ USB ಪವರ್ ಅಡಾಪ್ಟರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡಿದ್ರೆ ನೋಡಿ, ಗ್ರೀನ್ ಲೈಟ್ ಬರ್ತಾ ಇದೆ. ರಾಸ್ಪೆರಿ ಪೈ ಆನ್ ಆಗ್ತಾ ಇದೆ. ಸೊ ಈಗ ಈ ಕೇಸ್ನು ಕ್ಲೋಸ್ ಮಾಡ್ತೀನಿ ನೋಡಿ. ನೀವು ಈ ರೀತಿ ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ವೈಫೈ ಇರೋದ್ರಿಂದ ಆಟೋಮೆಟಿಕ್ಕಾಗಿ ರೌಟರ್ನ ಕನೆಕ್ಟ್ ಮಾಡ್ಕೊಳ್ಳುತ್ತೆ.
ಈಗ ರಾಸ್ಪೆರಿ ಪೈ ಫುಲ್ಲು ಕಂಪ್ಲೀಟಾಗಿ ಆನ್ ಆಗಿದೆ. ಚೆಕ್ ಮಾಡೋಕ್ಕೆ ನಾನು ವೈಫೈ ರೌಟರ್ ಅಡ್ಮಿನ್ ಪ್ಯಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ನನ್ನ ಏಸಸ್ ರೌಟರ್ ಅಡ್ಮಿನ್ ಪ್ಯಾನಲ್. ಸೊ ಈಗ ಲಾಗಿನ್ ಆಗ್ತಾ ಇದ್ದೀನಿ. ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ ರಾಸ್ಪೆರಿ ಪೈ. ಹಾಸ್ಟ್ ನೇಮ್ ಬಂದು RASP2W ಅಂತ ಕೊಟ್ಟಿದ್ದು. ಸೊ ಇಲ್ಲಿ ಕನೆಕ್ಟ್ ಆಗಿದೆ. ನೀವು TP ಲಿಂಕ್ ರೌಟರ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಡ್ವಾನ್ಸಿಗೆ ಬಂದು DHCPಗೆ ಬಂದರೆ ಇಲ್ಲಿ ಕನೆಕ್ಟ್ ಆಗಿರೋ ಡಿವೈಸಸ್ ಎಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ. ಆ್ಯಂಡ್ IP ಅಡ್ರೆಸ್ ಬಂದು 192.168.1.50 ಸೆಲೆಕ್ಟ್ ಆಗಿದೆ. ಸೊ ನಾವು ರಾಸ್ಪೆರಿ ಪೈಲಿ DNS ಸರ್ವರ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ಮ್ಯಾನ್ಯಲ್ ಆಗಿ ಅಸೈನ್ ಮಾಡಬೇಕಾಗಿದೆ. ಇಲ್ಲಿ ಆಟೋಮೆಟಿಕ್ಕಾಗಿ IP ಅಡ್ರೆಸ್ ಅಸೈನ್ ಆಗಿದೆ. ನೋಡಿ 2.4 GHz ಅಲ್ಲಿ ಕನೆಕ್ಟ್ ಆಗಿದೆ. ಈಗ ಮ್ಯಾನ್ಯಲ್ ಆಗಿ ರಾಸ್ಪೆರಿ ಪೈಗೆ IP ಅಡ್ರೆಸ್ನ ಅಸೈನ್ ಮಾಡೋಕ್ಕೆ ಲ್ಯಾನಿಗೆ ಬಂದರೆ ಇಲ್ಲಿ DHCP ಅಂತ ಇರುತ್ತೆ. ನೋಡಿ ನೀವು TP ಲಿಂಕ್ ರೌಟರ್ ಆದ್ರೂ ಲ್ಯಾನಲ್ಲಿ ಅಡ್ವಾನ್ಸಿಗೆ ಬಂದು ಲ್ಯಾನಿಗೆ ಬಂದರೆ ನೋಡಿ ನೆಟ್ವರ್ಕಲ್ಲಿ DHCP ಅಂತ ಇದೆ. ಸೊ IP ಅಡ್ರೆಸ್ನ ರಾಸ್ಪೆರಿ ಪೈಗೆ ರಿಸರ್ವ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಇಲ್ಲಿ RASP ಅಂತ ತೋರಿಸ್ತಾ ಇದೆ. 1.50 ಸೆಲೆಕ್ಟ್ ಆಗಿದೆ. ಸೊ ನಾನು 1.4 ಕೊಡ್ತೀನಿ IP ಅಡ್ರೆಸ್ ಬಂದು. ಸೊ 4 ಕೊಟ್ಬಿಟ್ಟು ಆ್ಯಡ್ ಕೊಟ್ಟು ಸೇವ್ ಕೊಡ್ತಾ ಇದ್ದೀನಿ, ಅಪ್ಲೈ ಕೊಡ್ತಾ ಇದ್ದೀನಿ. ಸೊ ರೌಟರ್ ಒಂದ್ಸರಿ ರೀಬೂಟ್ ಆಗಿ ಆ ರಾಸ್ಪೆರಿ ಪೈಗೆ 1.4 IP ಅಡ್ರೆಸ್ ಸೆಲೆಕ್ಟ್ ಆಗಿರುತ್ತೆ. 192.168.1.4. ಸೊ ನಿಮ್ಮ IP ಅಡ್ರೆಸ್ಸು 192.168.0.1 ಇದ್ದರೆ ಸೊ ನಿಮಗೆ ಯಾವ IP ಅಡ್ರೆಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅಸೈನ್ ಆಗಿದೆ. ಅಸೈನ್ ಆಗಿ ರೌಟರ್ನ ಒಂದ್ಸರಿ ರೀಬೂಟ್ ಮಾಡ್ತಾ ಇದ್ದೀನಿ. ಸೊ ಅಸೈನ್ ಮಾಡಾದ್ಮೇಲೆ ರೌಟರ್ನ ಒಂದ್ಸರಿ ರೀಸ್ಟಾರ್ಟ್ ಮಾಡಿ. ಸೊ ಎಲ್ಲ IP ಅಡ್ರೆಸ್ಸನ್ನು ರಿಫ್ರೆಶ್ ಆಗಿ ಅಸೈನ್ ಆಗುತ್ತೆ. ನೋಡಿ ರೌಟರ್ ರೀಬೂಟ್ ಆಗಿ ಲಾಗಿನ್ ಆಗಿ ಲ್ಯಾನ್ ಸೆಟ್ಟಿಂಗ್ಸಿಗೆ ಬಂದರೆ ನಾವು ಕೊಟ್ಟಿರೋ IP ಅಡ್ರೆಸ್ಸು ಅಸೈನ್ ಆಗಿದೆ. ಸೊ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡೋಕ್ಕೆ ನೋಡಿ ಇಲ್ಲಿ ವಿಂಡೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟರ್ಮಿನಲ್ ಅಂತ ಬರುತ್ತೆ. ಟರ್ಮಿನಲ್ನ ಓಪನ್ ಮಾಡಿದ್ರೆ ಇಲ್ಲಿ ಟರ್ಮಿನಲಲ್ಲಿ PING ಅಂತ ಕೊಟ್ಟು ಸ್ಪೇಸ್ ಕೊಟ್ಟು IP ಅಡ್ರೆಸ್ನ ಹಾಕ್ತಾಯಿದ್ದೀನಿ. ರಾಸ್ಪೆರಿ ಪೈದು IP ಅಡ್ರೆಸ್ನ 192.168.1.4 ಅಸೈನ್ ಮಾಡಿರೋದು. ಎಂಟರ್ ಕೊಟ್ಟರೆ ನೋಡಿ ರಾಸ್ಪೆರಿ ಪೈಯಿಂದ ರಿಪ್ಲೈ ಬರ್ತಾ ಇದೆ. ಸೊ ಈಗ ರಾಸ್ಪೆರಿ ಪೈನ ಕನೆಕ್ಟ್ ಮಾಡ್ಕೊಳ್ಳೋಕೆ ಈ ಟರ್ಮಿನಲಲ್ಲೇ SSH ಅಂತ ಕೊಡ್ತಾಯಿದ್ದೀನಿ. ನಾವು SSHನ ಎನೇಬಲ್ ಮಾಡಿದ್ವಲ್ಲ SSH ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ SSH ಅಂತ ಕೊಟ್ಟು ಸ್ಪೇಸ್ ಕೊಟ್ಟು ನಿಮ್ಮ ಯೂಸರ್ ನೇಮು ರಾಸ್ಪೆರಿ ಪೈಲಿ ಏನು ಯೂಸರ್ ನೇಮ್ ಕೊಟ್ಟಿರ್ತೀರೋ ಆ ಯೂಸರ್ ನೇಮ್ನ ಹಾಕಿ ಮತ್ತು IP ಅಡ್ರೆಸ್ಸು 192.168.1.4. ಸೊ ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ನೋಡಿ ಫಸ್ಟ್ ಟೈಮ್ ಕನೆಕ್ಟ್ ಮಾಡ್ಕೊತಾ ಇರೋದ್ರಿಂದ ಆರ್ ಯು ಶೋರ್ ವಾಂಟ್ ಟು ಕನೆಕ್ಟ್ ಅಂತ ಬರ್ತಾ ಇದೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟರೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಯಾವ ಪಾಸ್ವರ್ಡ್ ಸೆಟ್ ಮಾಡಿದ್ರೋ ಆ ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಪಾಸ್ವರ್ಡ್ನ ಹಾಕ್ತಾ ಇದ್ದೀನಿ. ನೋಡಿ ಪಾಸ್ವರ್ಡ್ನ ಹಾಕಿ ಎಂಟರ್ ಕೊಟ್ಟರೆ ಲಾಗಿನ್ ಆಯಿತು. ಈಗ ಫಸ್ಟ್ ಸೆಟ್ಟಿಂಗ್ಸ್ ಬಂದು ಮಾಡಬೇಕಾಗಿರೋದು ರಾಸ್ಪೆರಿ ಪೈನ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಅಪ್ಡೇಟ್ ಮಾಡೋಕ್ಕೆ ನೋಡಿ ಅಪ್ಡೇಟ್ ಮಾಡೋಕ್ಕೆ ಕಮೆಂಟ್ನ ಹಾಕಬೇಕಾಗತ್ತೆ. SUDO sudo ಸ್ಪೇಸ್ APT ಸ್ಪೇಸ್ ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ. ಸೊ ಈ ಕಮೆಂಟ್ನ ಕೊಟ್ಟರೆ ಅಪ್ಡೇಟ್ ಆಗುತ್ತೆ ರಾಸ್ಪೆರಿ ಪೈಸ್. ನೋಡಿ ಅಪ್ಡೇಟ್ ಆಗ್ತಾ ಇದೆ. ನೋಡಿ ಅಪ್ಡೇಟ್ ಆಗಿದ ತಕ್ಷಣ ನೆಕ್ಸ್ಟು ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅಪ್ಗ್ರೇಡ್ ಮಾಡೋಕ್ಕೂ ಸೇಮೇನೆ SUDO sudo ಸ್ಪೇಸ್ APT ಅಪ್ಗ್ರೇಡ್ ಅಂತ ಕೊಡಬೇಕು. ಅಪ್ಗ್ರೇಡ್ UPGRADE. ಸೊ ಇವೆಲ್ಲನೂ ಲಿನಕ್ಸ್ ಸಿಸ್ಟಮ್ ಬರುತ್ತೆ. ಲಿನಕ್ಸಲ್ಲಿ ನೀವು ಕಮೆಂಟ್ ಪ್ರಾಂಪ್ಟಲ್ಲಿ ಇಷ್ಟು ಈಸಿಯಾಗಿ ಅಪ್ಗ್ರೇಡ್ ಮಾಡ್ಬೋದು. ನೋಡಿ ಕಂಟಿನ್ಯೂ ಕೇಳ್ತಾ ಇದೆ. ವೈ ಕೊಡ್ತಾ ಇದ್ದೀನಿ. ವೈ ಕೊಟ್ಟು ಎಂಟರ್ ಕೊಟ್ಟರೆ ಸೊ ಫುಲ್ ಅಪ್ಗ್ರೇಡ್ ಆಗ್ತಾ ಇದೆ. ನೋಡಿ ಈಗ ಫುಲ್ಲು ಅಪ್ಗ್ರೇಡ್ ಆಗಿದೆ. ಈಗ ರಾಸ್ಪೆರಿ ಪೈಲಿ DNS ಸರ್ವರ್ನ ಕ್ರಿಯೇಟ್ ಮಾಡೋಕ್ಕೆ 2 ಆಪ್ಷನ್ ಸಿಗುತ್ತೆ. ಒಂದು AdGuard Home ಮತ್ತು PyWall ಅಂತ 2 ಸಾಫ್ಟ್ವೇರ್ ಸಿಗುತ್ತೆ. ಸೊ AdGuard Home ತುಂಬಾ ಚೆನ್ನಾಗಿರೋದ್ರಿಂದ ನಾನು AdGuard Homeನ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. AdGuard Home ಅಂತ ಕೊಟ್ಟರೆ ನೋಡಿ ಇಲ್ಲಿ ಸೆಕೆಂಡ್ ವೆಬ್ಸೈಟ್ ಸಿಗ್ತಾ ಇದೆಯಲ್ಲ, ಸೆಕೆಂಡ್ ವೆಬ್ಸೈಟ್ನ ಓಪನ್ ಮಾಡಿ. ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಸಿಗುತ್ತೆ. ನೋಡಿ ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಇಲ್ಲಿ ಹೌ ಟು ಸೆಟಪ್ ಅಂತ ಬರ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೇಮ್ ವೆಬ್ಸೈಟ್ಗೆ ಬರ್ತಾ ಇದೆ, ಗಿಟ್ಹಬ್ಗೆ ಬರ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ನೋಡಿ ಗಿಟ್ಹಬ್ ಓಪನ್ ಆಗಿ ಹಂಗೆ ಕೆಳಗಡೆ ಬಂದರೆ ನೋಡಿ ಆಟೋಮೇಟೆಡ್ ಇನ್ಸ್ಟಾಲ್ ಅಂತ ಇದೆ. ಸೊ ನಮ್ಮ ರಾಸ್ಪೆರಿ ಪೈ ಬಂದು ಲಿನಕ್ಸ್ ಸಿಸ್ಟಮಲ್ಲಿ ನೋಡಿ ಇದೊಂದು ಕಮೆಂಟ್ ಇದೆ. ಸೊ ಆ ಕಮೆಂಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಮತ್ತೆ ನಮ್ಮ ರಾಸ್ಪೆರಿ ಪೈನ ಓಪನ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಆಟೋಮೆಟಿಕ್ಕಾಗಿ AdGuard ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಇದು ಒಂದು 2 ನಿಮಿಷವರೆಗೂ ತೊಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ. ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ನೋಡಿ ಇನ್ಸ್ಟಾಲ್ ಆಗೋಯ್ತು. ಒಂದು 2 ನಿಮಿಷ ತೊಗೊಂತು. ಈಗ IP ಅಡ್ರೆಸ್ ಇಲ್ಲಿ ಬರ್ತಾ ಇದೆ ನೋಡಿ 192.168.1.3000 ಅಂತ ಇದೆ. ಸೊ ಇದನ್ನು ಕಾಪಿ ಮಾಡಿಕೊಂಡು ಬ್ರೌಸರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ AdGuard ಸೆಟಪ್ಗೆ ಕೇಳ್ತಾ ಇದೆ. ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕೊಟ್ಟರೆ ಇಲ್ಲಿ ಇಂಟರ್ಫೇಸ್ ಕೇಳ್ತಾ ಇದೆ. ಸೊ ಆಲ್ ಇಂಟರ್ಫೇಸ್ ಕೊಟ್ಟಿದ್ದೀನಿ. DNS ಸರ್ವರ್ದು ಆಲ್ ಇಂಟರ್ಫೇಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ಸೊ ನೀವು AdGuardಗೆ ಯೂಸರ್ ನೇಮು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ನ ಸೆಟ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನೋಡಿ
ಕಾನ್ಫಿಗರ್ ಯುವರ್ ಡಿವೈಸ್ ಅಂತ ಬಂದು ಇಲ್ಲಿ IP ಅಡ್ರೆಸಸ್ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ IP ಅಡ್ರೆಸ್ ಬಂದು 192.168.1.4 ಮತ್ತು ಇದು IPv6 ನೀವು ಎನೇಬಲ್ ಮಾಡ್ಕೊಂಡಿದ್ರೆ ಈ IP ಅಡ್ರೆಸ್ನು ಸೆಟ್ ಮಾಡ್ಕೊಬೇಕಾಗತ್ತೆ. ಸೊ ಈಗ ನಾವು ರೌಟರಲ್ಲಿ IP ಅಡ್ರೆಸ್ನ ಸೆಟ್ ಮಾಡ್ಕೊಳಕ್ಕೆ ನೋಡಿ ರೌಟರ್ದು ಅಡ್ಮಿನ್ ಪ್ಯಾನಲ್ನ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗಿದೆ. ಇಲ್ಲಿ ಓಪನ್ ಮಾಡಿದ್ರೆ ನೋಡಿ ಮತ್ತೆ ಲ್ಯಾನ್ ಸೆಟ್ಟಿಂಗ್ಸಿಗೆ ಬಂದು DHCPಗೆ ಬಂದರೆ ನೋಡಿ ಇಲ್ಲಿ DNS ಸರ್ವರ್ ಅಂತ ತೋರಿಸ್ತಾ ಇದೆ. ಸೊ ನೀವು TP ಲಿಂಕ್ ಯೂಸರ್ ಆದರೆ ಇಲ್ಲಿ DNS ಸರ್ವರ್ ಅಂತ ಬರ್ತಾಯಿದೆ ನೋಡಿ. ಈ DNS ಸರ್ವರಲ್ಲಿ IP ಅಡ್ರೆಸ್ನ ಹಾಕಬೇಕಾಗತ್ತೆ ನೋಡಿ. ಈ IP ಅಡ್ರೆಸ್ಸು 192.168.1.4ನ ಸೆಟ್ ಮಾಡ್ಕೊಂಡ್ವಲ್ಲ ಆ IP ಅಡ್ರೆಸ್ನ ಹಾಕಬೇಕಾಗತ್ತೆ ನೋಡಿ. ಇಲ್ಲೂ ಸೆಟ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡಿ ಸೇವ್ ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ IPv6 ಅಡ್ರೆಸ್ನು ಯೂಸ್ ಮಾಡ್ತಾ ಇದ್ದೀರಾ, ಇವಾಗ ನೋಡಿ IPv6 ಎನೇಬಲ್ ಆಗಿದೆಯಾ ನಿಮ್ಮ ವೈಫೈಯಲ್ಲಿ ಅಂತ ಚೆಕ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ IPv6 ಎನೇಬಲ್ ಆಗಿದೆ. ಸೊ IPv6 ಎನೇಬಲ್ ಆಗಿದ್ರೆ IPv6ಇಂದು DNS ಸರ್ವರ್ ಅಡ್ರೆಸ್ನ ಹಾಕಬೇಕಾಗತ್ತೆ ನೋಡಿ. ಇಲ್ಲಿದೆಲ್ಲ ಕೆಳಗಡೆ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಇಷ್ಟು IPv6 ಅಡ್ರೆಸ್ ಇದು ಇಲ್ಲಿವರೆಗೂ. ಸೊ ಇದನ್ನು ಕಾಪಿ ಮಾಡಿ ನನ್ನ ರೌಟರಲ್ಲಿ ಇಲ್ಲೇ ಕೇಳ್ತಾ ಇದೆ IPv6 ನೋಡಿ. ಇಲ್ಲಿ ಕೊಡ್ತಾ ಇದ್ದೀನಿ, ಇಲ್ಲೇ ಹಾಕಿ ಆ್ಯಂಡ್ TP ಲಿಂಕ್ ಎಲ್ಲ ಆದರೆ ಇಲ್ಲಿ IPv4 ಹಾಕ್ಬಿಟ್ಟು ಸೇವ್ ಕೊಟ್ಟು ನೆಕ್ಸ್ಟ್ ಇಲ್ಲಿ IPv6 ಅಂತ ಇದೆ ನೋಡಿ. IPv6ಗೆ ಬರಬೇಕಾಗತ್ತೆ. IPv6 ಎನೇಬಲ್ ಆಗಿದ್ರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸಿಗೆ ಬಂದರೆ ನೋಡಿ ಇಲ್ಲಿ IPv6 ಅಡ್ರೆಸ್ ಇಲ್ಲಿರುತ್ತೆ. ಆ್ಯಂಡ್ ಒಂದೊಂದು ರೌಟರಲ್ಲಿ ಅಡ್ವರ್ಟೈಸ್ ರೌಟರ್ IP ಅಂತ ಬರುತ್ತೆ, ಅದನ್ನು ನೀವು ನೋ ಅಂತ ಸೆಟ್ ಮಾಡ್ಕೊಬೇಕು. ಈಗ IP ಅಡ್ರೆಸ್ನ ಹಾಕ್ಬಿಟ್ಟು ನಾನು ಸೇವ್ ಕೊಡ್ತಾ ಇದ್ದೀನಿ. ಮತ್ತೆ ರೌಟರ್ ರೀಸ್ಟಾರ್ಟ್ ಆಗುತ್ತೆ. ರೌಟರ್ ರೀಬೋಟ್ ಆಗಿ ವೈಫೈ ಮತ್ತೆ ಕನೆಕ್ಟ್ ಆಗಿದೆ. ಈಗ ಮತ್ತೆ ಬ್ರೌಸರ್ನ ಓಪನ್ ಮಾಡಿ ನಿಮ್ಮ ರಾಸ್ಪೆರಿ ಪೈಯಿಂದ ಅಡ್ರೆಸ್ನ ಹಾಕಿ ನೋಡಿ. 192.168.1.4ನ ಸೆಟ್ ಮಾಡ್ಕೊಂಡಿರೋದು ಎಂಟರ್ ಕೊಟ್ಟರೆ ನೋಡಿ AdGuard ಹೋಮ್ ಅಂತ ಬಂದು ಲಾಗಿನ್ ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ಲಾಗಿನ್ ಡೀಟೇಲ್ಸ್ ನಾವು ಆಗಲೇ ಸೆಟ್ ಮಾಡ್ಕೊಂಡ್ವಲ್ಲ ಆ ಲಾಗಿನ್ ಡೀಟೇಲ್ಸ್ನ ಹಾಕ್ತಾ ಇದ್ದೀನಿ ನೋಡಿ. ಸೈನ್ ಇನ್ ಕೊಟ್ಟಿದ ತಕ್ಷಣ AdGuard ಓಪನ್ ಆಗ್ತಾ ಇದೆ ನೋಡಿ. AdGuardನ ಓಪನ್ ಮಾಡಿದ್ರೆ ಇಲ್ಲಿ DNS ಕ್ವೈರೀಸ್ ಅಂತ ಇದೆ. ಸೊ ಯಾವ್ಯಾವ ವೆಬ್ಸೈಟ್ನ ಯೂಸ್ ಮಾಡಿದ್ದೀವಿ ಅಂತ ಇಲ್ಲೇ ತೋರಿಸುತ್ತೆ. ಆ್ಯಂಡ್ ಯಾವ್ಯಾವ ರಿಕ್ವೆಸ್ಟ್ನ ಬ್ಲಾಕ್ ಮಾಡಿದೆ ಅಂತ ಅದ್ರ ಪಕ್ಕದಲ್ಲೇ ತೋರಿಸಿದೆ ನೋಡಿ. ಬ್ಲಾಕ್ಡ್ ಬೈ ಫಿಲ್ಟರ್ಸ್ ಅಂತ ನೋಡಿ. ಇವೆಲ್ಲನೂ ಬ್ಲಾಕ್ ಆಗಿರೋ ರಿಕ್ವೆಸ್ಟ್ ಬಂದು ಟ್ರ್ಯಾಕರು ಅಡ್ವರ್ಟೈಸ್ಮೆಂಟ್ ಎಲ್ಲ ಬ್ಲಾಕ್ ಆಗಿದೆ. ಈಗ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು AdGuardಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ಆಪ್ಷನ್ನು. ಇಲ್ಲಿ DNS ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ. DNS ಸೆಟ್ಟಿಂಗ್ಸ್ನ ಓಪನ್ ಮಾಡಿ. DNS ಸೆಟ್ಟಿಂಗ್ಸ್ಗೆ ಬಂದರೆ ಇಲ್ಲಿ DNS ಸರ್ವಿಸ್ ಪ್ರೊವೈಡರ್ದು ಅಡ್ರೆಸ್ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಲಿಸ್ಟು ನೋನ್ DNS ಸರ್ವಿಸ್ ಪ್ರೊವೈಡರ್ ಅಂತ ಇದೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿ. ಸೊ DNS ಯಾರ್ಯಾರು ಪ್ರೊವೈಡ್ ಮಾಡ್ತಾರೋ ಅವ್ರದ್ದು ಲಿಸ್ಟೇ ಬರುತ್ತೆ. ನಾನು Cloudflare ಕೊಡ್ತೀನಿ. ಗೂಗಲ್ DNS ಸಿಗುತ್ತೆ, AdGuard DNS ಸಿಗುತ್ತೆ. Cloudflare ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಂಗಾಗಿ Cloudflareದು ಸರ್ಚ್ ಮಾಡಿದ್ರೆ ನೋಡಿ ಹಾಗೆ ಕೆಳಗಡೆ ಬಂದರೆ Cloudflare ಅಂತ ಸಿಗುತ್ತೆ ನೋಡಿ. Cloudflare DNS ಅಂತ ಬಂದು ಸ್ಟ್ಯಾಂಡರ್ಡು ಮ್ಯಾಲ್ವೇರ್ ಬ್ಲಾಕಿಂಗು. ಸೊ ಮ್ಯಾಲ್ವೇರ್ ಎಲ್ಲ ಬ್ಲಾಕ್ ಮಾಡ್ಬೋದು ಆ್ಯಂಡ್ ಅಡಲ್ಟ್ ಕಂಟೆಂಟ್ ಎಲ್ಲ ಬ್ಲಾಕ್ ಮಾಡ್ಬೋದು. ಸೊ ನೀವು ಅಡಲ್ಟ್ ಕಂಟೆಂಟ್ ಎಲ್ಲ ಬ್ಲಾಕ್ ಮಾಡಬೇಕಂದ್ರೆ ನೋಡಿ family.cloudflare.dns.com ಅಂತ ಇದೆ. ಸೊ ಇದನ್ನು ಕಾಪಿ ಮಾಡಿ ನೋಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಸೊ ಪ್ರತಿಯೊಂದನ್ನು ಬ್ಲಾಕ್ ಆಗುತ್ತೆ. ಆ್ಯಂಡ್ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ಫಾಲ್ ಬ್ಯಾಕ್ DNS ಅಂತ ಇದೆ. ಇನ್ ಕೇಸ್ Cloudflare ಏನಾದರೂ ಸರ್ವರ್ ಡೌನ್ ಇತ್ತು ಅಂದರೆ ಸೊ ಬೇರೆ ಸರ್ವರ್ನ ಯೂಸ್ ಮಾಡ್ಕೊಬೇಕು ಅಂದರೆ ನೋಡಿ ನಾನು ಗೂಗಲ್ ಕೊಡ್ತೀನಿ. ಸೊ ಇದು ಗೂಗಲ್ DNS. ಸೊ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಫಾಲ್ ಬ್ಯಾಕ್ DNSಲ್ಲಿ ಕೊಡ್ತಾ ಇದ್ದೀನಿ. ಸೊ ಇನ್ ಕೇಸ್ Cloudflare ಡೌನ್ ಇತ್ತು ಅಂದರೆ ಗೂಗಲ್ DNS ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು Bootstrap DNS ಅಂತ ಇದೆ. ಇಲ್ಲಿ 1.1.1.1 ಕೊಡ್ತಾ ಇದೆ. ಇದು Cloudflare DNS ಮತ್ತು ಇದು Cloudflare ಸೆಕೆಂಡರಿ DNS 1.0.0.1 ಮತ್ತು 8.8.8.8 ಇದು ಗೂಗಲ್ DNS. ಸೊ 8.8.4.4 ಕೊಡ್ತಾ ಇದ್ದೀನಿ ನೋಡಿ. ಕೊಟ್ಬಿಟ್ಟು ಟೆಸ್ಟ್ ಅಪ್ಸ್ಟ್ರೀಮ್ ಅಂತ ಇದೆ ನೋಡಿ. DNS ಸರ್ವರು ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡೋದು. DNS ಸರ್ವರ್ ಎಲ್ಲ ವರ್ಕ್ ಆಗ್ತಾ ಇದೆ, ಅಪ್ಲೈ ಕೊಡ್ತಾ ಇದ್ದೀನಿ ನೋಡಿ. ನಾವು ಕೊಟ್ಟಿರೋ DNS ಅಡ್ರೆಸ್ ಎಲ್ಲ ವರ್ಕ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಕ್ಕೆ DNS ಲೀಕ್ ಟೆಸ್ಟ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ browserleaks.com/DNSಗೆ ಬಂದರೆ ನೋಡಿ ಇಲ್ಲಿ Cloudflare DNS ಅಡ್ರೆಸ್ ಎಲ್ಲ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ನೋಡಿ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ. ಫಿಲ್ಟರ್ಸಲ್ಲಿ ಬ್ಲಾಕ್ ಲಿಸ್ಟ್ ಅಂತ ಇದೆ. ಸೊ ಇಲ್ಲಿ ಬಂದರೆ ಇಲ್ಲಿ DNS ಬ್ಲಾಕ್ ಲಿಸ್ಟ್ನ ತೋರಿಸ್ತಾ ಇದೆ. ಟ್ರ್ಯಾಕರು ಅಡ್ವರ್ಟೈಸ್ಮೆಂಟ್ ಲಿಸ್ಟೇ ತೋರಿಸ್ತಾ ಇದೆ. ಸೊ ಇದ್ರೊಳಗಡೆ ಇರುತ್ತೆ. ಇನ್ನೂ ಅಗ್ರೆಸಿವ್ ಆಗಿ ಟ್ರ್ಯಾಕರು ಅಡ್ವರ್ಟೈಸ್ಮೆಂಟ್ನೆಲ್ಲ ಬ್ಲಾಕ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಬ್ಲಾಕ್ ಲಿಸ್ಟ್ ಅಂತ ಇದೆ. ಈ ಆಪ್ಷನ್ನ ಕ್ಲಿಕ್ ಮಾಡಿ. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಚೂಸ್ ಫ್ರಮ್ ದಿ ಲಿಸ್ಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಹಂಗೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅಲ್ಟಿಮೇಟ್ ಬ್ಲಾಕ್ ಲಿಸ್ಟ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಡಿ. ಸೇವ್ ಕೊಟ್ಟರೆ ನೋಡ್ಬೋದು ನೋಡಿ ಇದನ್ನು ಎನೇಬಲ್ ಆಗಿದೆ. ಇದರಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಅಡ್ವರ್ಟೈಸ್ಮೆಂಟು ಟ್ರ್ಯಾಕರ್ ಎಲ್ಲನೂ ಬ್ಲಾಕ್ ಆಗುತ್ತೆ ನೋಡಿ. ಈಗ ಯಾವುದಾದ್ರೂ ವೆಬ್ಸೈಟ್ ಓಪನ್ ಮಾಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ TOI ಓಪನ್ ಮಾಡ್ತೀನಿ, ಟೈಮ್ಸ್ ಆಫ್ ಇಂಡಿಯಾ ನೋಡಿ. ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲನೂ
ಸೊ ಈ ವೆಬ್ಸೈಟಲ್ಲಿ ಏನೇನು ಟ್ರ್ಯಾಕರ್ಸ್ ಇರುತ್ತೆ ಅದೆಲ್ಲನೂ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗ್ತಿದೆ ನೋಡಿ. ಅಮೆಝಾನ್ ಆ್ಯಡ್ ಸಿಸ್ಟಮ್ಮು ಆ್ಯಂಡ್ ನೋಡಿ ಟ್ರ್ಯಾಕರು ಅಡ್ವರ್ಟೈಸ್ಮೆಂಟ್ ಎಲ್ಲನೂ ಬ್ಲಾಕ್ ಆಗ್ತಾಯಿದೆ. ಆ್ಯಂಡ್ ಇಲ್ಲೂ ನೀವು ನೋಡ್ಬೋದು, ಸೊ ಐಫೋನಲ್ಲೂ ಟ್ರ್ಯಾಕ್ ಆಗ್ತಾರೆ ನೋಡಿ. ಐಕ್ಲೌಡಿಂದು ಸರ್ವರು ಬ್ಲಾಕ್ ಆಗ್ತಾಯಿದೆ. ವೆಬ್ಸೈಟ್ ಬೇಕಾದರೂ ಬ್ಲಾಕ್ ಮಾಡ್ಕೊಬೋದು. ಸರ್ವಿಸಸ್ನ ಬ್ಲಾಕ್ ಮಾಡಬೇಕಂದ್ರೆ ಲೈಕ್ ನೋಡಿ ಯೂಟ್ಯೂಬು, ಫೇಸ್ಬುಕ್ ಎಲ್ಲ ಬ್ಲಾಕ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಫೇಸ್ಬುಕ್ ಅಂತ ಇದೆ. ಫೇಸ್ಬುಕ್ನ ಕ್ಲಿಕ್ ಮಾಡಿ ಸೇವ್ ಕೊಟ್ಟರೆ ಇಡೀ ಮನೆ ನೆಟ್ವರ್ಕಲ್ಲೇ ಫೇಸ್ಬುಕ್ ವರ್ಕ್ ಆಗಲ್ಲ ನೋಡಿ. ದಿಸ್ ಸೈಟ್ ಕೆನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇದೆ. ಈಗ ಇಷ್ಟೊತ್ತು DNS ಸರ್ವರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ತಿಳಿಸ್ಕೊಟ್ಟೆ. ಈಗ DNS ಸರ್ವರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. DNS ಅಂದರೆ ಡೊಮೈನ್ ನೇಮ್ ಸಿಸ್ಟಮ್ ಅಂತ. ಈ DNS ಬಂದು ಫೋನ್ ಬುಕ್ ಥರ ವರ್ಕ್ ಆಗುತ್ತೆ. ಇದರಲ್ಲಿ ಎಲ್ಲ ವೆಬ್ಸೈಟಿಂದು ನೇಮು ಮತ್ತು ಅಡ್ರೆಸ್ಸಸ್ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ DNSನ ಚೆಕ್ ಮಾಡೋಕ್ಕೆ ನಾನು ಇನ್ಸ್ಟಾಗ್ರಾಮಿಗೆ ಡೇಟಾ ಕಳಿಸ್ತಾ ಇದ್ದೀನಿ. ಪಿಂಗ್ ಇನ್ಸ್ಟಾಗ್ರಾಮ್ ಅಂತ ಮಾಡ್ತಾ ಇದ್ದೀನಿ ನೋಡಿ. ಪಿಂಗ್ ಇನ್ಸ್ಟಾಗ್ರಾಮ್ ಅಂತ ಹಾಕ್ಬಿಟ್ಟು ಪಿಂಗ್ ಕೊಟ್ಟರೆ ನೋಡಿ ಇಲ್ಲಿ ಅಡ್ರೆಸ್ ಬರ್ತಾ ಇದೆ. ಇದು ಇನ್ಸ್ಟಾಗ್ರಾಮಿಂದು ಅಡ್ರೆಸ್ಸು, ಇದು ನೇಮು, ಇದು ಅಡ್ರೆಸ್ಸು. ಸೊ ಈ ಅಡ್ರೆಸ್ಸು DNS ಕೊಡ್ತಾ ಇರುತ್ತೆ ಈ ಥರ ಅಡ್ರೆಸ್ನ. ಈಗ ನಾನು ಆ್ಯಡ್ ಗಾರ್ಡಲ್ಲಿ DNS ಲೆವೆಲಲ್ಲಿ ಬ್ಲಾಕ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ನ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರ್ಸೋಕ್ಕೆ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ನ ಬ್ಲಾಕ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ ನೋಡಿ. ಪಿಂಗ್ ಇನ್ಸ್ಟಾಗ್ರಾಮು. ಸೊ ಯಾವುದೇ ರೀತಿ ಅಡ್ರೆಸ್ ಬರ್ತಾಯಿಲ್ಲ, DNS ಲೆವೆಲಲ್ಲೇ ಬ್ಲಾಕ್ ಆಗಿದೆ. ಆ್ಯಂಡ್ instagram.comನೂ ಓಪನ್ ಮಾಡಿದ್ರೂ ವೆಬ್ಸೈಟು ವರ್ಕ್ ಆಗ್ತಾಯಿಲ್ಲ. ಸೊ ಈ ರೀತಿ DNS ವರ್ಕ್ ಆಗುತ್ತೆ. ಇಟ್ಸ್ ಲೈಕ್ ಅ ಟೆಲಿಫೋನ್ ಬುಕ್ ಥರ ವರ್ಕ್ ಆಗುತ್ತೆ. ಎಲ್ಲ ಡೊಮೈನ್ದು ನೇಮು ಮತ್ತು ಅಡ್ರೆಸ್ಸಸ್ ಇರುತ್ತೆ. ನೋಡೋದ್ರಲ್ಲ ಈಸಿಯಾಗಿ ನಿಮ್ಮ ಮನೆ ನೆಟ್ವರ್ಕಲ್ಲಿ ಅಡ್ವರ್ಟೈಸ್ಮೆಂಟು, ಟ್ರ್ಯಾಕರ್ಸು ಮತ್ತು ವೆಬ್ಸೈಟ್ಸ್ನೆಲ್ಲ ಯಾವ ರೀತಿ ಬ್ಲಾಕ್ ಮಾಡೋದಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.